ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ಪ್ರಾರ್ಥನಾ ಗುಂಪುಗಳಿಗೆ, ಪ್ರತಿದಿನ ನಡೆಯುವ ಪ್ರಾರ್ಥನೆಗೆ, ಮಧ್ಯರಾತ್ರಿ ಪ್ರಾರ್ಥನೆಗೆ, ಬೈಬಲ್ ಸ್ಟಡಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಹಾಗೂ ಪ್ರತಿ ತಿಂಗಳು ನಡೆಯುವಂತಹ ಪ್ರಾರ್ಥನೆಯ ಕೂಟಕ್ಕೆ ರಾಮನಗರದಲ್ಲಿ ನಡೆಯುವಂಥದ್ದಾಗಿದೆ. ಅದಕ್ಕೂ ನೀವು ಭಾಗವಹಿಸಲು ಇಚ್ಛಿಸುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮಲ್ಲಿ ಒಂದು ಪ್ರಶ್ನೆ ಇರ್ತದೆ. ಏನೆಂಬುದಾಗಿ ನೋಡುವುದಾದರೆ, ನಾನು ಪ್ರಾರ್ಥಿಸಿದ ಎಲ್ಲ ವಿಷಯಗಳಲ್ಲಿ ಕರ್ತನಿಂದ ಉತ್ತರವನ್ನು ಕಂಡುಕೊಳ್ಳಬಹುದಾ? ಅಂದರೆ ನನ್ನ ಪ್ರಾರ್ಥನೆಗೆ, ನಾನು ಪ್ರಾರ್ಥಿಸಿದ ಎಲ್ಲ ವಿಷಯದಲ್ಲಿ ದೇವರಿಂದ ಉತ್ತರವನ್ನು ಹೊಂದಿಕೊಳ್ಳಬಹುದಾ ಎಂಬುದಾಗಿರುವಂಥ ಪ್ರಶ್ನೆ ನಮ್ಮಲ್ಲಿ ಅನೇಕ ಸಮಯದಲ್ಲಿ ಇರ್ತದೆ. ಹೌದು, ನಾವು ಹೊಂದಿಕೊಳ್ಳಬಹುದು, ಆದರೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ನಾವು ಸತ್ಯವೇದದ ಮೂಲಕವಾಗಿ ತಿಳಿದುಕೊಳ್ಳಬೇಕು. ಯಾಕೆಂದರೆ ಇವತ್ತು ಅನೇಕರು ಸಭೆಗಳಲ್ಲಾಗಿರ್ಬೋದು ಅಥವಾ ಪ್ರಸಂಗ ಮಾಡುವುದರಲ್ಲಾಗಿರ್ಬೋದು, ಅನೇಕ ಬೋಧನೆಗಳನ್ನು ಹೇಳುವಾಗ ಅನೇಕ ಸಮಯದಲ್ಲಿ ಬೋಧಕರಾಗಲಿ, ಸೇವಕರುಗಳಾಗಲಿ, ಪ್ರವಾದಿಗಳಾಗಲಿ, ನೀವೇನು ಕೇಳಿದ್ರು ಕರ್ತನ ಸಮ್ಮುಖದಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದು ಎಂಬುದಾಗಿ ಹೇಳ್ತಾರೆ. ಆದರೆ ಹೇಗೆ ಕಂಡುಕೊಳ್ಳಬಹುದು ಎಂಬುದಾಗಿ ಯಾರು ಕೂಡ ತಿಳಿಸೋದಿಲ್ಲ. ಆದರೆ ದೇವರ ವಾಕ್ಯ ನಮಗೆ ಅದನ್ನು ತಿಳಿಯಪಡಿಸುವಂಥದ್ದಾಗಿದೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಇಂದಿನ ಸಂದೇಶ ಭಾಗವನ್ನು ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳುವುದಾದರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ, ಹಾಗಾದರೆ ನಾವು ಬೇಡಿಕೊಂಡಿದ್ದು ಎಲ್ಲವೂ ಕೂಡ ಸಿಗ್ತದ? ಕೆಲವೊಮ್ಮೆ ನಾವು ಬೇಡಿಕೊಳ್ಳುವಂಥದ್ದು ನಮಗೆ ಹಾನಿ ಉಂಟು ಮಾಡುವಂಥದ್ದಾಗಿರ್ತದೆ. ಕೆಲವೊಮ್ಮೆ ನಾವು ಬೇಡಿಕೊಳ್ಳುವಂಥದ್ದು ದೇವರಿಗೆ ಇಷ್ಟವಿಲ್ಲದೆ ಆಗಿರ್ತದೆ. ಕೆಲವೊಮ್ಮೆ ನಾವು ಬೇಡಿಕೊಳ್ಳುವಂಥದ್ದು ಒಳ್ಳೆಯ ಉದ್ದೇಶವಿಲ್ಲದೆ ಇರುವಂಥದ್ದು ಕೂಡ ಆಗಿರಬಹುದು. ಹಾಗೆ ಕೆಲವೊಮ್ಮೆ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವ ವಿಷಯಗಳು ನಮಗೆ ಹಾನಿ ಉಂಟು ಮಾಡಬಹುದು. ದೇವರ ಚಿತ್ತ ಇಲ್ಲದೆ ಇರ್ಬೋದು, ಅದರ ಉದ್ದೇಶಗಳು ಸರಿ ಇಲ್ಲದೆ ಇರ್ಬೋದು, ಅಥವಾ ಅದರಿಂದ ನಮ್ಮ ಜೀವಿತದಲ್ಲಿ ಏನಾದರೂ ಕೆಡುಕಾಗಬಹುದು. ಹೀಗೆ ಅನೇಕ ಕಾರಣಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ದೇವರು ಒಬ್ಬ ಮನುಷ್ಯನಿಗೆ ಪ್ರಾರ್ಥನೆಯನ್ನು ಮಾಡುವಾಗ 3 ರೀತಿಯಾಗಿ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಮೊದಲನೇದಾಗಿ ನೋಡುವುದಾದರೆ, ನಾವು ಪ್ರಾರ್ಥಿಸಿದ ವಿಷಯಗಳಿಗೆ ದೇವರು ಸರಿ ಎಂದು ನಮಗೆ ಆ ಒಂದು ಕ್ಷಣದಲ್ಲಿಯೇ ದೇವರು ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಎರಡನೇದಾಗಿ, ಬೇಡ, ಕೆಲವೊಂದು ವಿಷಯಗಳನ್ನು ದೇವರು ನಮಗೆ ಡೈರೆಕ್ಟ್ ಆಗಿ, ನೇರವಾಗಿ ಬೇಡ ಎಂಬುದಾಗಿ ತಿಳಿಯಪಡಿಸ್ತಾರೆ. ಮೂರನೇದಾಗಿ, ದೇವರು ಕಾಯಿರಿ ಎಂಬುದಾಗಿ ಹೇಳ್ತಾರೆ. ಈ ಮೂರನ್ನ ಕೂಡ ಹೇಗೆ ನಾವು ಸರಿ ಎಂಬುದನ್ನು ಸ್ವೀಕರಿಸ್ತೇವೋ ಹಾಗೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾಗ ಬೇಡ ಎಂಬುದನ್ನು ಕೂಡ ನಾವು ಸ್ವೀಕರಿಸುವಂಥ ಮನಸ್ಥಿತಿ ನಮಗಿರಬೇಕು. ಮೂರನೇದಾಗಿ ನೋಡುವುದಾದರೆ, ದೇವರು ನಮಗೆ ಕೆಲವೊಮ್ಮೆ ಕಾಯಿರಿ ಎಂಬುದಾಗಿ, ಬೇಡ ಅಂತಲೂ ಹೇಳೋದಿಲ್ಲ, ಅಥವಾ ಇದೇ ಸಮಯದಲ್ಲಿ ದೇವರು ಕೊಡ್ತೇನೆ ಎಂಬುದಾಗಿ ಹೇಳೋದಿಲ್ಲ, ಆದರೆ ತಕ್ಕ ಸಮಯದಲ್ಲಿ ನಾನು ನಿಮಗೆ ಅನುಗ್ರಹಿಸ್ತೇನೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಇಂದು ಅನೇಕ ಪ್ರಾರ್ಥನೆಗಳಲ್ಲಿ, ಅನೇಕರ ಮನಸ್ಸುಗಳಲ್ಲಿ ದೇವರು ನನಗೇನು ಕೇಳಿದರೂ ಕೊಡ್ತಾರೆ ಎಂಬ ಒಂದು ಆಲೋಚನೆಯನ್ನು ಇಟ್ಟುಕೊಂಡಿದ್ದೀರಾ. ಹೌದು, ದೇವರು ನಮಗೆ ಏನು ಕೇಳಿದರೂ ಕೊಡ್ತಾರೆ, ಆದರೆ ಅದಕ್ಕೊಂದು ಕಂಡೀಷನ್ ಇದೆ. ನಾವು ಅದನ್ನು ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಈ ಒಂದು ವಚನವನ್ನು ಅನೇಕರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಮೊದಲನೇದಾಗಿ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಮಾತ್ರ ನಾವು ಗಮನಿಸ್ತೇವೆ. ಅದರಿಂದ ಮೇಲಿರುವ ವಚನವನ್ನು ನಾವು ಗಮನಿಸೋದಿಲ್ಲ, ಅನುಸರಿಸೋದಿಲ್ಲ, ಅಳವಡಿಸಿಕೊಳ್ಳೋದಿಲ್ಲ. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳಬೇಕು.
ಆಗ ಮಾತ್ರ ನೀವೇನು ಬೇಡಿಕೊಂಡ್ರೂ ಅದು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ನನ್ನಲ್ಲಿ, ಅಂದರೆ ನಾವು ಕರ್ತನಲ್ಲಿ ಐಕ್ಯವಾಗಿರಬೇಕು. ಎಲ್ಲ ವಿಷಯಗಳಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಸಂದರ್ಭದಲ್ಲೂ ಏನೇ ಸಮಸ್ಯೆ, ಹೋರಾಟ, ವೇದನೆ, ಸಂಕಟಗಳು ಬರುವಾಗಲೂ ನಾವು ಆತನಲ್ಲಿಯೇ ಇರಬೇಕು. ನಾವು ಆತನಲ್ಲಿ ಪ್ರಾರ್ಥನೆಯ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ, ಹಾಗೆ ನಾವು ಆರಾಧನೆಯಲ್ಲಿ ದೇವರೊಟ್ಟಿಗೆ ಯಾವಾಗಲೂ ಐಕ್ಯವಾಗಿರಬೇಕು. ಬರೀ ನಾವು ಸ್ಪಿರಿಚುವಲ್ ಆಗಿರುವಂತಹ, ಅಂದರೆ ಆತ್ಮೀಕವಾಗಿರುವಂತಹ ವಿಷಯಗಳಲ್ಲಿ ಮಾತ್ರ ಕರ್ತನಲ್ಲಿ ಐಕ್ಯವಾಗಿರೋದಲ್ಲ, ಎಲ್ಲ ವಿಷಯಗಳಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಸಂದರ್ಭದಲ್ಲೂ ಆತನಲ್ಲಿಯೇ ನಾವು ಐಕ್ಯವಾಗಿರಬೇಕು. ಬರೀ ನಾವು ಒಂದು ಸಭೆಗೆ ಹೋಗುವಾಗ ಮಾತ್ರ ಕರ್ತನಲ್ಲಿ ಐಕ್ಯವಾಗಿರೋದಲ್ಲ, ಒಂದು ಸಭೆಯಾಗಿ ಜನರು ಕೂಡಿ ಬಂದು ಗುಂಪು ಪ್ರಾರ್ಥನೆಗಳನ್ನು ಮಾಡುವಾಗಲ್ಲ ನಾವು ಐಕ್ಯವಾಗಿರೋದು. ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಸಮಯದಲ್ಲೂ, ನೀವು ಒಂಟಿಯಾಗಿರುವಾಗಲೂ, ನೀವು ಕೆಲಸ ಮಾಡುವಾಗಲೂ, ನೀವು ಕಷ್ಟದಲ್ಲಿರುವಾಗಲೂ, ಎಲ್ಲ ಸಮಯದಲ್ಲೂ, ಎಲ್ಲ ವಿಷಯಗಳಲ್ಲಿ ದೇವರನ್ನು ಆತುಕೊಳ್ಳಬೇಕು. ದೇವರಲ್ಲಿ ನೀವಿರಬೇಕು. ದೇವರಲ್ಲಿ ನೀವಿರುವಾಗ, ಹಾಗೆ ದೇವರ ವಾಕ್ಯಗಳು ನಿಮ್ಮಲ್ಲಿರುವಾಗ, ನೀವು ಏನು ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ನೀವು ದೇವರ ಚಿತ್ತಾನುಸಾರವಾಗಿದ್ದುದನ್ನು ತಿಳಿದುಕೊಂಡು ನೀವು ಪ್ರಾರ್ಥಿಸೋರಾಗಿದ್ದೀರ. ನೋಡಿ, ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ, ಆದರೆ ಪ್ರಾರ್ಥನೆಯನ್ನು ಕಲಿಸಿಕೊಡು ಎಂಬುದಾಗಿ ಯೇಸುಸ್ವಾಮಿಯ ಬಳಿ ಶಿಷ್ಯರು ಕೇಳ್ತಾರೆ. ಯೇಸುಸ್ವಾಮಿಯ ಬಳಿಯಲ್ಲಿ ಶಿಷ್ಯರು ಕೇಳುವಾಗ ಯೇಸುಸ್ವಾಮಿ ಅವರಿಗೆ ಹೇಳಿಕೊಡುವಂತ ಪ್ರಾರ್ಥನೆಯನ್ನು ನಾವು ಓದುವಾಗ ಈ ರೀತಿಯಾಗಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಹೇಳಿಕೊಡುವುದನ್ನು ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ, ಮನುಷ್ಯರು ದೇವ ಪ್ರಾರ್ಥನೆಯಲ್ಲಿ ಆಸಕ್ತರಾಗಿರಬೇಕೆಂಬುದಕ್ಕೆ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಸಾಮ್ಯ ರೂಪವಾಗಿ ಬೋಧಿಸುವುದನ್ನು ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕೆ ಆತನು, ನೀವು ಪ್ರಾರ್ಥಿಸುವಾಗ, ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನ ದಯಪಾಲಿಸು, ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬರನ್ನು ನಾವು ಕ್ಷಮಿಸುವವರಾದುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಮೊದಲನೇದಾಗಿ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ. ನೋಡಿ, ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಮ್ಮೆ ಸ್ವಾರ್ಥ ಚಿಂತಕರಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಉದ್ದೇಶಗಳು ಸರಿಯಾಗಿರುವುದಿಲ್ಲ. ನಾವು ಕೇಳುವ ವಿಷಯಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ಸರಿಯಾಗಿ ಇಲ್ಲದೆ ಇರಬಹುದು. ಹಾಗೆ ಕೆಲವೊಮ್ಮೆ ನಾವು ಕೇಳುವಂಥ ವಿಷಯಗಳು ನಮಗೆ ಕೇಡನ್ನು ಅಥವಾ ಕೆಡುಕನ್ನು, ನಮ್ಮ ಜೀವಿತದಲ್ಲಿ ಅದು ಸರಿಯಾಗದೆ ಇರಬಹುದು. ಹಾಗಾಗಿ ಕೆಲವೊಮ್ಮೆ ದೇವರು ನಮಗೆ ಉತ್ತರಿಸದೇ ಇರಬಹುದು. ಆದರೆ ಒಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನ ಎಲ್ಲ ವಿಷಯದಲ್ಲೂ ಉತ್ತರವನ್ನು ಕಂಡುಕೊಳ್ಳಬಹುದು. ಯಾವಾಗ ಅಂದರೆ, ಯಾವ ಮನುಷ್ಯನು ದೇವರಲ್ಲಿ ನೆಲೆಗೊಂಡು ದೇವರ ವಾಕ್ಯಗಳು ಅವನಲ್ಲಿ ನೆಲೆಗೊಂಡದೋ ಅಂಥ ಮನುಷ್ಯನು ದೇವರ ಚಿತ್ತವೇನೆಂದು ತಿಳಿದುಕೊಂಡು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವನಾಗಿದ್ದಾನೆ. ದೇವರಿಗೆ ಏನು ಇಷ್ಟವೋ, ಏನು ದೇವರು ಮೆಚ್ಚುತ್ತಾನೆಂಬುದಾಗಿ ತಿಳಿದು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಂಥ ಮನುಷ್ಯನು ಮಾತ್ರವೇ ಕರ್ತನಿಂದ ಪೂರ್ಣವಾಗಿ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾವು ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳೋಣ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯಗಳಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ರೆ ನಾವು ಆತನ ಶಿಷ್ಯರಾಗ್ತೇವೆ ಮತ್ತು ಸತ್ಯವನ್ನು ತಿಳಿದುಕೊಳ್ತೇವೆ. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ನಾವು
ದೇವರ ವಾಕ್ಯದಲ್ಲಿ ಬೆಳೆಯುವಾಗ, ದೇವರ ವಾಕ್ಯವು ನಮ್ಮಲ್ಲಿ ವಾಸಿಸುವಾಗ, ಮೊದಲನೇದಾಗಿ ನಾವು ಆತನ ಶಿಷ್ಯರಾಗ್ತೇವೆ, ಎರಡನೇದಾಗಿ ಸತ್ಯವನ್ನು ತಿಳಿದುಕೊಳ್ತೇವೆ, ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾವ ಸತ್ಯ ಅಂದರೆ, ದೇವರಿಗೆ ಇಷ್ಟವಿಲ್ಲದೆ ಇರೋ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ದೇವರ ಇಷ್ಟವೇನೆಂಬುದಾಗಿ ನಾವು ತಿಳಿದುಕೊಂಡ ಈ ಸತ್ಯ ನಮ್ಮನ್ನು ದೇವರ ಆದಿಯಲ್ಲಿ ನಡೆಸಿ, ದೇವರ ಚಿತ್ತದಂತೆ ನಡೆಸಿ, ದೇವರಿಗೆ ಏನು ಇಷ್ಟವೋ ಅದನ್ನೇ ನಾವು ಪ್ರಾರ್ಥನೆಯಾಗಿ, ಪ್ರಾರ್ಥನಾ ರೂಪದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ದೇವರ ಬಳಿಯಲ್ಲಿ ನಾವು ಹೇಳುವಾಗ ದೇವರಿಂದ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಎಷ್ಟೋ ಜನರ ಜೀವಿತದಲ್ಲಿ ಉತ್ತರವನ್ನ ಕಂಡುಕೊಂಡು ಕರ್ತನಿಗೆ ಪ್ರಿಯವುಳ್ಳ, ಕರ್ತನಿಗೆ ಮೆಚ್ಚುಗೆ ಉಳ್ಳಂತಹ, ಸಾಕ್ಷಿ ಉಳ್ಳಂತಹ, ಹಾಗೆ ಸಂತೋಷವಾದ, ಸಮಾಧಾನವಾದ ಜೀವಿತವನ್ನ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇರೋದು. ನೋಡಿ, ನಮ್ಮ ಇಷ್ಟಗಳೆಲ್ಲ ನಮ್ಮನ್ನ ಒಡೆಯುವಂಥದ್ದಾಗಿದೆ. ನಮ್ಮ ಬಗ್ಗೆ, ನಮ್ಮ ಹೃದಯದ ಬಗ್ಗೆ ನಮಗಿಂತ ದೇವರಿಗೆ ಚೆನ್ನಾಗಿ ಗೊತ್ತು. ಆದ ಕಾರಣ ದೇವರಿಗೆ ಏನು ಇಷ್ಟ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಂದ್ರೆ ನಾವು ಆತನಲ್ಲಿ ನೆಲೆಯಾಗಿರ್ಬೇಕು, ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಯಾಗಿರ್ಬೇಕು. ಆಗ ನಾವು ಆತನಿಗೆ ಏನು ಇಷ್ಟ ಎಂಬುದಾಗಿ ತಿಳಿದುಕೊಂಡು ಆತನ ಚಿತ್ತದ ಪ್ರಕಾರ ಪ್ರಾರ್ಥಿಸುವಾಗ ಏನು ಬೇಕಾದರೂ ಬೇಡಿಕೊಂಡರೂ ಅದು ನಮಗೆ ದೊರೆಯುವಂಥದ್ದಾಗಿದೆ. ಇದು ಈ ವಾಕ್ಯದ ಅರ್ಥ. ಎಷ್ಟೋ ಜನರು ಏನಂದು ನೆನೆಸ್ಕೊಳ್ತಾರೆ ಅಂದರೆ, ಈ ಮೇಲಿನ ವಾಕ್ಯವನ್ನು ಗಮನಿಸೋದಿಲ್ಲ. ಏನು ಬೇಕಾದರೂ ಬೇಡ್ಕೊಂಡ್ರು ದೇವರು ನಮಗೆ ಕೊಡ್ತಾರೆ. ನನಗೆ ಆ ಹುಡುಗ ಇಷ್ಟ ಆದರೆ ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ನನಗೆ ಆ ಹುಡುಗ ಬೇಕು, ಈ ಹುಡುಗಿ ಬೇಕು. ಅನೇಕರು ಕೌನ್ಸಿಲಿಂಗಿಗೆ ಬರುವಾಗ ಈ ರೀತಿಯಾಗಿ ತಪ್ಪಾದ ಉದ್ದೇಶಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳುವವರಿದ್ದಾರೆ. ಆದರೆ ದೇವರ ವಾಕ್ಯ ಏನೆಂಬುದಾಗಿ ಹೇಳ್ತದೆ ಅಂದರೆ, ದೇವರ ಚಿತ್ತ ಏನೆಂಬುದಾಗಿದೆಯೋ ಅದನ್ನು ನಾವು ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ಪರಲೋಕ ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ಈ ರೀತಿಯಾಗಿ ಹೇಳಿಕೊಡ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವುದಾದರೆ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ಭೂಲೋಕದಲ್ಲಿ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥಿಸುವಾಗ ಉತ್ತರ ಕಂಡುಕೊಳ್ತೇವೆ. ದೇವರು ಎಂದಿಗೂ ಕೂಡ ನಮಗೆ ಕೇಡನ್ನು ಉಂಟು ಮಾಡೋದಿಲ್ಲ. ದೇವರ ಆಲೋಚನೆಗಳೆಲ್ಲವೂ ಕೂಡ ಅದು ಅಗಮ್ಯವಾದುದು. ಎರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರು ನಮ್ಮ ವಿಷಯದಲ್ಲಿ ಮಾಡುತ್ತಾ ಇರುವಂಥ ಆಲೋಚನೆಗಳು ಅಹಿತವಾದ ಆಲೋಚನೆಗಳಲ್ಲ. ಹಾಗಾದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ, ನೀವು ಉತ್ತರವನ್ನು ಪ್ರಾರ್ಥನೆಯಲ್ಲಿ ಕಂಡುಕೊಳ್ಳಬೇಕಾದ್ರೆ ದೇವರ ಚಿತ್ತ ಏನೆಂದು ತಿಳಿದುಕೊಂಡು ಪ್ರಾರ್ಥನೆ ಮಾಡಿ. ಯಾಕೆಂದರೆ ದೇವರ ಚಿತ್ತವು ಯಾವಾಗಲೂ ನಮಗೆ ಒಳ್ಳೆಯದನ್ನು ಮಾಡುವಂಥದ್ದಾಗಿದೆ. ವಾಕ್ಯ ಹೇಳುವ ಪ್ರಕಾರ ದೇವರು ನನ್ನ ಮೇಲೆ, ನಿಮ್ಮ ಮೇಲೆ ಇಟ್ಟಿರುವಂಥ ಉದ್ದೇಶ, ನನ್ನ ಮೇಲೆ, ನಿಮ್ಮ ಮೇಲೆ ಇಟ್ಟಿರುವಂಥ ಯೋಚನೆ ಅದು ಅಹಿತದ ಯೋಚನೆ ಅಲ್ಲ. ನಮ್ಮ ತಂದೆ ತಾಯಿಗಳು ಎಂದಾದರೂ ನಮಗೆ ಕೆಟ್ಟದ್ದನ್ನು ಬಯಸ್ತಾರ? ಎಂದಿಗೂ ಬಯಸೋದಿಲ್ಲ. ಪಾಪಿಗಳಾದಂತಹ ಮನುಷ್ಯನೇ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ಬಯಸುವಾಗ, ನನಗಾಗಿ ನಿಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ದೇವರು ಪ್ರಾಣವನ್ನು ಕೊಟ್ಟಿದ್ದಾರೆ. ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣವನ್ನು ಕೊಡುವಂಥ ಪ್ರೀತಿಗಿಂತ ಹೆಚ್ಚಿನದಾದಂಥ ಪ್ರೀತಿ, ದೊಡ್ಡದಾದ ಪ್ರೀತಿ ಬೇರೆ ಯಾವುದೂ ಇಲ್ಲ. ಅಂತಹ ದೇವರು ನನಗೆ ನಿಮಗೆ ಕೇಡು ಮಾಡುವ ಆಲೋಚನೆ ಇಟ್ಟುಕೊಂಡಿರೋದಿಲ್ಲ. ಆದ ಕಾರಣ ದೇವರೇ, ನಿನ್ನ ಚಿತ್ತ ಮಾತ್ರ ನೆರವೇರಲಿ, ನಿನ್ನ ಚಿತ್ತದಂತೆ ನಾನು ನಡೆದುಕೊಳ್ಳಬೇಕು ಎಂಬುದಕ್ಕೆ ನಾವು ಒಪ್ಪಿಸಿಕೊಡಬೇಕು. ನಿಮಗೆ ದೇವರ ಚಿತ್ತ ಗೊತ್ತಾಗಬೇಕಂದ್ರೆ, ಅಥವಾ ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಬೇಕಂದ್ರೆ, ನೀವು ಆತನಲ್ಲಿ, ಆತನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುವಾಗ ಆಟೋಮ್ಯಾಟಿಕ್ ಆಗಿ ದೇವರ ಚಿತ್ತ ಏನು, ದೇವರ ಆದಿ ಏನು, ದೇವರು ಯಾವುದನ್ನು ಮೆಚ್ಚುತ್ತಾ ಇದ್ದಾರೆ, ದೇವರ ಬೇಡ ಅನ್ನೋ ಮಾರ್ಗ ಯಾವುದು, ದೇವರು ಸರಿ ಎನ್ನುವ ಮಾರ್ಗ ಯಾವುದು, ದೇವರ ಆಲೋಚನೆಗಳೇನು, ದೇವರು ನಿಮ್ಮ ಕುರಿತಾಗಿ ಇಟ್ಟಿರುವಂತಹ ಯೋಚನೆಗಳೇನು ಎಂಬುದನ್ನು ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ.
ಒಂದು ವ್ಯಕ್ತಿಯೊಟ್ಟಿಗೆ ನೀವು ಸಮಯ ಕಳೆಯದೆ ಆ ವ್ಯಕ್ತಿಯ ಕುರಿತಾಗಿರುವಂಥ ಯಾವ ವಿಷಯಗಳು ನಿಮಗೆ ತಿಳಿಯೋದಿಲ್ಲ. ಆದರೆ ಒಂದು ವ್ಯಕ್ತಿಯೊಟ್ಟಿಗೆ ನೀವು ಸಮಯ ಕಳೆಯುವಾಗ ಆ ವ್ಯಕ್ತಿಯ ಎಲ್ಲ ಉದ್ದೇಶಗಳು ನಿಮಗೆ ಅರ್ಥ ಆಗ್ತದೆ. ಅದೇ ರೀತಿಯಾಗಿ ಕರ್ತನಲ್ಲಿ ನೀವು ಸಮಯ ಕಳೆಯುವಾಗ, ಕರ್ತನಲ್ಲಿ ನೀವು ಹೆಚ್ಚು ನಿಮ್ಮ ಸಮಯವನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಪ್ರತಿಯೊಂದನ್ನು ಕರ್ತನ ಸಮ್ಮುಖದಲ್ಲಿ, ಕರ್ತನ ಪಾದದಲ್ಲಿ ನೀವು ಇಡುವಾಗ ಕರ್ತನು ನಿಮ್ಮನ್ನು ತಿಳಿಯುವ ಆತನಾಗಿದ್ದಾನೆ. ಹಾಗೆ ನೀವು ಇವರು ಎಷ್ಟು ದೊಡ್ಡವನು ಎಂಬುದಾಗಿ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕ ಯವನಸ್ಥರನ್ನು ನಾವು ನೋಡ್ತಾ ಇದ್ದೇವೆ ಈ ದಿನಗಳಲ್ಲಿ ತಮಗೆ ಇಷ್ಟ ಬಂದಂಥ ಮಾರ್ಗಗಳನ್ನು ಆರಿಸಿಕೊಳ್ತಾ ಇದ್ದಾರೆ. ನಿಮಗೆ ಯವನವನ್ನು ಸೃಷ್ಟಿ ಮಾಡಿದ ದೇವರಿಗೆ ನಿಮಗೆ ಸರಿ ಬೀಳುವುದನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮಗೆ ಕೆಲಸವನ್ನು ಕೊಟ್ಟ ದೇವರಿಗೆ ನೀವು ಯಾವ ಕಾರ್ಯವನ್ನು ಮಾಡಬೇಕು, ನಿಮಗೆ ಯಾವ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಉನ್ನತಿ ತರಬೇಕು ಎಂಬುದೆಲ್ಲ ದೇವರಿಗೊಂದು ಆಲೋಚನೆ ಇರ್ತದೆ, ದೇವರಿಗೊಂದು ಯೋಜನೆ ಇರ್ತದೆ. ಆದರೆ ಕೆಲವು ಸಮಯದಲ್ಲಿ ನಾವು ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಒಂದು ಬುದ್ಧಿಯ ಮೇಲೆ ಆಧಾರಗೊಂಡು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ದೇವರ ಸಮ್ಮುಖದಲ್ಲಿ ನೀವು ದೇವರ ಚಿತ್ತದ ಪ್ರಕಾರವಾಗಿ ನಡೆಯುವಾಗ ಕೆಲವೊಮ್ಮೆ ಆ ಒಂದು ಮಾರ್ಗ ನಿಮಗೆ ಕಷ್ಟಕರವಾಗಿದೆ ಎಂಬುದಾಗಿ ನಮಗೆ ತೋರಬಹುದು. ಆದರೆ ದೇವರು ಎಂದಿಗೂ ಕೂಡ ತನ್ನ ಚಿತ್ತದ ಪ್ರಕಾರವಾಗಿ, ತನ್ನ ಮಾರ್ಗದಲ್ಲಿ ತನ್ನನ್ನು ಮೆಚ್ಚಿಸುವಂಥ ಮಕ್ಕಳನ್ನು ಎಂದಿಗೂ ದೇವರು ಕೈ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಂಡರೂ ನಿಮಗೆ ದೊರೆಯುತ್ತದೆ. ಹಾಗೆ ಪರಲೋಕದ ಪ್ರಾರ್ಥನೆ ಹೇಳುತ್ತದೆ, ನಿನ್ನ ಚಿತ್ತ ನೆರವೇರಬೇಕು, ನಿನ್ನ ರಾಜ್ಯ ಬರಲಿ. ನಿನ್ನ ರಾಜ್ಯ ಎಲ್ಲಿಗೆ ಬರಬೇಕು? ನನ್ನ ಜೀವಿತದಲ್ಲಿ. ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕಂದ್ರೆ ನಾವು ಆತನಲ್ಲಿ, ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಸುವಾಗ ಮಾತ್ರವೇ ಅದು ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಏನನ್ನೂ ಕೂಡ ಮಾಡಲಾರಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ಅನೇಕರು ಏನನ್ನೆಲ್ಲ ಮಾಡಬೇಕೆಂಬುದಾಗಿ ನಾವು ಪ್ರಯತ್ನಿಸ್ತೇವೆ. ಯೇಸುವನ್ನು ಬಿಟ್ಟು ಅನೇಕರು ಏನೇನೆಲ್ಲ ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಅನೇಕರು ಹಣವನ್ನು ಗಳಿಸಬೇಕು, ಫೇಮನ್ನು, ನೇಮನ್ನು, ಪೊಸಿಷನನ್ನು, ಆಸ್ತಿಯನ್ನು, ಅಂತಸ್ತನ್ನು, ಸ್ಥಾನ ಮಾನಗಳನ್ನು, ಜನರನ್ನ ಗಳಿಸಬೇಕೆಂಬುದಾಗಿ ಯೇಸುವನ್ನು ಬಿಟ್ಟು ಅನೇಕರು ಓಡ್ತಾ ಇದ್ದಾರೆ. ಆದರೆ ಓಡುವವರಿಗೆ ಎಲ್ಲಿ ಕೂಡ ತೃಪ್ತಿ ಇಲ್ಲ, ಓಡುವವರಿಗೆ ಎಲ್ಲಿಯೂ ಕೂಡ ಸಮಾಧಾನವಿಲ್ಲ. ಅವರ ಅಂತ್ಯಗಳು ಏನಾಗ್ತಾ ಇದೆ ಅಂದರೆ, ಅವರ ಒಂದು ಐಷಾರಾಮಿ ಮನೆಗಳಲ್ಲಿ ಅವರ ಶವಗಳು ಹೆಣವಾಗಿ ಸಿಗುವುದನ್ನು ಇಂದು ನಾವು ನೋಡ್ತಾ ಇದ್ದೇವೆ. ಕಾರಣ ಏನಂದರೆ, ಮನುಷ್ಯನು ಯೇಸುವನ್ನು ಬಿಟ್ಟು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನೋ ಮಾಡ್ತೇನೆ ಎಂಬುದಾಗಿ ಮನುಷ್ಯನು ನೆನೆಸಿಕೊಳ್ಳಬಹುದು, ಸ್ವಲ್ಪ ಸಮಯ ಎಲ್ಲ ಒಂದು ಸಂಪಾದನೆ ಮಾಡಿಕೊಳ್ಳಬಹುದು. ಆದರೆ ಯೇಸುವನ್ನು ಬಿಟ್ಟು ಏನನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈಗ ನಿಮ್ಮ ಬಳಿಯಲ್ಲಿ ಹಣ ಇರ್ಬೋದು, ಈಗ ನಿಮ್ಮ ಬಳಿಯಲ್ಲಿ ಸ್ಥಾನ ಇರ್ಬೋದು, ಆರೋಗ್ಯ ಇರಬಹುದು, ಎಲ್ಲವೂ ಇದೆ ಎಂಬುದಾಗಿ ನೀವು ನೆನೆಸಿಕೊಳ್ಳಬಹುದು. ಆದರೆ ಯೇಸು ಇಲ್ಲದೆ ಇರುವ ಜೀವಿತ ಶೂನ್ಯವಾದ ಜೀವಿತ. ಅನೇಕ ಸೆಲೆಬ್ರಿಟಿಗಳನ್ನು, ಅನೇಕ ಪೊಲಿಟಿಷಿಯನ್ಗಳನ್ನು ನೀವು ನೋಡಬಹುದು. ಅವರಿಗೆ ಬೇಕಾದಷ್ಟು ಹಣಗಳು, ಸ್ಥಾನ ಮಾನ, ಹೆಸರು ಎಲ್ಲ ಇರ್ತದೆ. ಆದರೆ ಅವರ ಜೀವಿತದಲ್ಲಿ ಒಂದು ಶೂನ್ಯತೆ. ಆ ಶೂನ್ಯತೆ ಯಾರಿಂದನೂ ಕೂಡ ಹಣದಿಂದ, ಆಸ್ತಿಯಿಂದ, ಸಂಬಂಧದಿಂದ, ಯಾವ ಸ್ಥಾನದಿಂದ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಎಂಬ ಆ ಪರಿಶುದ್ಧವಾದ ದೇವರಿಂದ ಮಾತ್ರವೇ ಸಾಧ್ಯವಾಗಿರುವಂಥದ್ದಾಗಿದೆ. ಈ ದಿನದಲ್ಲಿ ದೇವರ ಚಿತ್ತದ ಪ್ರಕಾರವಾಗಿ ನಾವು ಪ್ರಾರ್ಥಿಸೋಣ. ಹೌದು, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಬೇಕು. ನಾವು ಇನ್ನೊಬ್ಬರನ್ನ, ಈಗ ನೋಡಿ, ದೇವರ ವಾಕ್ಯ ನಮ್ಮಲ್ಲಿ ಇಲ್ಲದೆ ಇರುವಾಗ ನಾವು ಇನ್ನೊಬ್ಬರನ್ನ ಕ್ಷಮಿಸುವ ಮನಸ್ಸು ನಮಗೆ ಬರೋದಿಲ್ಲ. ಪರಲೋಕದ ಪ್ರಾರ್ಥನೆ ಅದು ನಮ್ಮ ಜೀವಿತದಲ್ಲಿ ನಾವು ಪ್ರತಿದಿನ ಅಳವಡಿಸ್ಕೊಳ್ಬೇಕು. ನಾವು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸಬೇಕಂದ್ರೆ ನಾವು ದೇವರ ವಾಕ್ಯದಲ್ಲಿ ಇರಬೇಕು. ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳುವಾಗ ಮಾತ್ರವೇ, ಕ್ರಿಸ್ತನ ಮನಸ್ಸು ನಮಗೆ ಬರಬೇಕಂದ್ರೆ ಆ ವಾಕ್ಯಗಳು, ಕ್ರಿಸ್ತನು ಹೇಳಿದ ಮಾತುಗಳಿದೆಯಲ್ಲ, ಅದನ್ನು ನಮ್ಮ ಮನಸ್ಸಿನಲ್ಲಿರಬೇಕು, ನಮ್ಮ ಜೀವಿತದಲ್ಲಿರಬೇಕು. ನಮ್ಮ ಜೀವಿತದಲ್ಲಿ, ನಮ್ಮ ಮನಸ್ಸಿನಲ್ಲಿರುವಾಗ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಇನ್ನೊಬ್ಬರನ್ನು ಕ್ಷಮಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನೊಬ್ಬರನ್ನ ಪ್ರೀತಿಸಬೇಕು. ಇನ್ನೊಬ್ಬರಿಗೆ ನಾವು ಕೇಡು ಮಾಡಬಾರ್ದಂದ್ರೆ ದೇವರ ವಾಕ್ಯಗಳನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ನೀವು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ನನ್ನ ಶಿಷ್ಯರಾಗುವಿರಿ ಮತ್ತು ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾವುದರಿಂದ? ಸುಳ್ಳಿನಿಂದ, ಕೋಪದಿಂದ, ಹಠದಿಂದ, ಕೆಟ್ಟತನದಿಂದ.
ಹಾಗೆ ವೈರಾಗ್ಯದಿಂದ, ಬೇಡವಾದ ವಿಷಯಗಳಲ್ಲಿ ವೈರಾಗ್ಯದಿಂದ, ಕ್ಷಮಿಸದೇ ಇರುವಂಥ ಗುಣಗಳಿಂದ, ಸಂಬಂಧವಾದ ಕಾರ್ಯಗಳಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಇವತ್ತು ಎಷ್ಟೋ ಜನರು ಬಿಡುಗಡೆ ಆಗಿಲ್ಲ. ಕಾರಣ ಏನಂದರೆ, ದೇವರನ್ನು ನಂಬಿಯೂ ಸಭೆಗೆ ಬಂದು ಅನೇಕ ವಾಕ್ಯಗಳನ್ನು ಕೇಳಿಯೂ ಕೂಡ ಅನೇಕ ಒಂದು ಕೂಟಗಳನ್ನು ಅಟೆಂಡ್ ಮಾಡ್ತಾರೆ, ಎಲ್ಲ ಆತ್ಮಿಕವಾದ ಕಾರ್ಯ ಮಾಡ್ತಾರೆ. ಆದರೂ ಕೂಡ ಕೆಲವೊಂದು ಕಾರ್ಯದಿಂದ ಅವರು ಬಿಡುಗಡೆ ಹೊಂದಿಲ್ಲ. ಕಾರಣ ಏನಂದರೆ, ಅವರು ಕೇಳುವ ವಾಕ್ಯಗಳಾಗಲಿ ಅಥವಾ ಅವರು ಓದುತ್ತಿರುವ ವಾಕ್ಯಗಳು ಅವರಲ್ಲಿ ನೆಲೆಗೊಂಡದೇ ಇರುವುದರಿಂದ. ನೆಲೆಗೊಳ್ಳಬೇಕು. ನೆಲೆಗೊಳ್ಳದೇ ಇದ್ದರೆ ನೀವು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೆಲೆಗೊಳ್ಳದೇ ಇದ್ದರೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಲೆಗೊಳ್ಳದೇ ಇದ್ದರೆ ದೇವರ ಮಾರ್ಗವನ್ನು ನೀವು ಅರಿಲಿಕ್ಕೆ ಸಾಧ್ಯ ಇಲ್ಲ. ನೆಲೆಗೊಳ್ಳದೇ ಇದ್ದರೆ ದೇವರ ಚಿತ್ತವನ್ನು, ದೇವರ ಆಲೋಚನೆಯನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ನೀವು ಪ್ರಾರ್ಥಿಸಿದ ಸಕಲ ವಿಷಯಗಳಿಗೆ ನಿಮಗೆ ಉತ್ತರ ಬೇಕಂದರೆ ಕರ್ತನ ಸಮ್ಮುಖದಲ್ಲಿ ನೀವು ಮೊದಲು ದೇವರ ವಾಕ್ಯಗಳು ನಿಮ್ಮಲ್ಲಿ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿರುವಾಗ ನೀವೇನು ಬೇಕಾದರೂ ಬೇಡಿದರೂ ನಿಮಗೆ ದೊರೆಯುವಂಥದ್ದಾಗಿದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಯಪಡಿಸ್ತದೆ. ನಾವು ನೆಲೆಗೊಳ್ಳುವಾಗ ಕರ್ತನ ಮಾರ್ಗವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕರ್ತನ ಚಿತ್ತವನ್ನು ತಿಳಿದುಕೊಂಡು ಹಾಗೆ ಪ್ರಾರ್ಥಿಸಲಿಕ್ಕೆ ಅದು ಸಹಾಯಕರವಾಗ್ತದೆ. ಯಾಕೆಂದರೆ ಒಂದು ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೇಳುವ ಪ್ರಕಾರ, ನಮ್ಮ ಹೃದಯವು ಯಾವ ವಿಷಯದಲ್ಲಿ ಆದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರೂ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನ ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನಪಡಿಸುವೆವು. ಹಾಗಾದರೆ ನಮ್ಮ ಹೃದಯಕ್ಕಿಂತಲೂ ದೊಡ್ಡವನು ದೇವರು, ಎಲ್ಲವನ್ನ ಬಲ್ಲವನಾಗಿರುವಂಥವನು ದೇವರಾಗಿದ್ದಾನೆ. ಎಲ್ಲವನ್ನ ತಿಳಿದಿರುವ ದೇವರು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಮತ್ತು 22ನೇ ವಚನಕ್ಕೆ ಬರುವಾಗ ನಾವು ಮತ್ತೆ ಹೇಗೆ ದೇವರಿಂದ ಉತ್ತರವನ್ನು ಕಂಡುಕೊಳ್ಳಬಹುದಂದರೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ದೇವರ ಸಮ್ಮುಖದಲ್ಲಿ ನಾವು ಏನು ಬೇಡಿಕೊಂಡ್ರೂ ನಾವು ಹೇಗೆ ಹೊಂದಿಕೊಳ್ತೇವೆ ಅಂದರೆ, ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆತನಿಗೆ ಇಷ್ಟವಾದದ್ದನ್ನು ಮಾಡೋದ್ರಿಂದಲೇ ನಾವೇನು ಬೇಡಿಕೊಂಡ್ರೂ ನಮಗೆ ದೊರೆಯುವಂಥದ್ದಾಗಿದೆ. ಆತನ ಆಜ್ಞೆಗಳನ್ನು ಕೈಗೊಳ್ಳುವ ವ್ಯಕ್ತಿ ತನಗಿಷ್ಟ ಬಂದ ಹಾಗೆ ಕೇಳೋದಿಲ್ಲ, ತನಗೆ ಅದು ಬೇಕು ಇದು ಬೇಕೆಂದು ಕೇಳೋದಿಲ್ಲ. ಆತನ ಆಜ್ಞೆಗಳನ್ನು ಕೈಗೊಂಡು ಆತನನ್ನು ಮೆಚ್ಚಿಸುವ ವ್ಯಕ್ತಿ ದೇವರಿಗೇನಿಷ್ಟ, ದೇವರ ಹೃದಯದಲ್ಲಿ ಏನಿದೆ ಅದೇ ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಬಯಸುವಂಥವನಾಗಿರ್ತಾನೆ. ಹಾಗಾಗಿ ಇವತ್ತು ನೀವು ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ನೀವಿನ್ನೂ ಯಾಕೆ ಉತ್ತರ ಕಂಡುಕೊಂಡಿಲ್ಲ ಅಂದರೆ, ಇದಕ್ಕೆ ಕಾರಣ ಏನಾಗಿದೆ ಅಂದರೆ, ದೇವರ ಚಿತ್ತವಿಲ್ಲದೆ ಇರುವುದನ್ನು ನೀವು ಕೇಳ್ತಾ ಇದ್ದೀರಾ. ಕೆಲವೊಮ್ಮೆ ದೇವರ ಚಿತ್ತ ಇಲ್ಲದೆ ಇರುವುದನ್ನು ನೀವು ಪಡೆದುಕೊಂಡರೆ ಅದು ನಿಮ್ಮ ಜೀವಿತದಲ್ಲಿ ತುಂಬ ನಷ್ಟವನ್ನು, ಎಂದಿಗೂ ಭರಿಸಲು ಸಾಧ್ಯವಾಗದ ನಷ್ಟವನ್ನು ಉಂಟು ಮಾಡುವಂಥದ್ದಾಗಿದೆ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅನೇಕರು ವಿವಾಹ ವಿಷಯದಲ್ಲಿ ದೇವರ ಚಿತ್ತವನ್ನು ಮಾಡೋದಿಲ್ಲ, ಅನೇಕರು ಕೆಲಸದ ವಿಷಯದಲ್ಲಿ ದೇವರ ಚಿತ್ತವನ್ನು ಮಾಡೋದಿಲ್ಲ, ಕೆಲವೊಂದು ಕುಟುಂಬದ ತೀರ್ಮಾನಗಳಲ್ಲಿ ದೇವರ ಚಿತ್ತವನ್ನು ಮಾಡೋದಿಲ್ಲ, ಕೆಲವೊಂದು ಆತ್ಮಿಕ ವಿಷಯದಲ್ಲೂ ಈವನ್ ಅದು ಸೇವೆಯೇ ಆಗಿದ್ರೂ, ಕರ್ತನ ಸೇವೆ ಆಗಿದ್ರೂ ಕೂಡ ನೀವು ದೇವರ ಚಿತ್ತ ಏನಿದೆಯೋ ಅದನ್ನು ಮಾತ್ರವೇ ನೀವು ಮಾಡಬೇಕು. ಯಾಕೆಂದರೆ ನೀವು ಯಾವುದಕ್ಕಾಗಿ ಹಿಡಿಯಲ್ಪಟ್ಟಿದ್ದೀರೋ ಅದಕ್ಕಾಗಿ ಮಾತ್ರ ನೀವು ಓಡುವವರಾಗಿರಬೇಕು. ಪೌಲನ ಜೀವಿತದಲ್ಲಿ ನೋಡುವಾಗ ದೇವರ ಚಿತ್ತ ಏನಿದೆಯೋ ಅದನ್ನು ಮಾತ್ರ ಅವನು ಮಾಡುತ್ತಾ ಇದ್ದನು. ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ, ದೇವರ ಚಿತ್ತವನ್ನು ಮಾಡುವಾಗ ಮಾತ್ರವೇ ಅದು ನಮಗೆ ಆಶೀರ್ವಾದ. ದೇವರ ಚಿತ್ತವಿಲ್ಲದೆ ಇರುವಂಥ ಕಾರ್ಯಗಳಿಗೆ ಕೈ ಹಾಕುವಾಗ ಅದು ನಮಗೆ ಸೋಲು, ನೋವು, ಅಸಮಾಧಾನ, ದುಃಖ, ಹಾಗೆ ನಮ್ಮಲ್ಲಿ ಅನೇಕ ನಷ್ಟವನ್ನು ಉಂಟು ಮಾಡುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಯಾವ ವಿಷಯದಲ್ಲಿ ಇವತ್ತು ನೀವು ದೇವರ ವಿರುದ್ಧವಾದ ತೀರ್ಮಾನಗಳನ್ನು, ದೇವರ ಚಿತ್ತವಿಲ್ಲದೆ ಇರುವುದನ್ನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಇಟ್ಟಿದ್ದೀರೋ ಅದನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ನನ್ನ ಚಿತ್ತ ಅಲ್ಲ, ನನಗಿಷ್ಟ ಅಲ್ಲಪ್ಪ, ನಿನ್ನ ಇಷ್ಟ, ನೀನು ನನ್ನಲ್ಲಿ ವಾಸಿಸು. ಅದಕ್ಕೆ ಪೌಲನು ಹೇಳ್ತಾನೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಬದುಕುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಾಗಾದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುವಾಗ ನಾನು ಕ್ರಿಸ್ತನಿಗೆ ಒಳಪಟ್ಟು ಜೀವಿಸ್ತಾ ಇದ್ದೇನಾ? ಕ್ರಿಸ್ತನ ನಂಬಿಕೆಯಲ್ಲಿ ನಾನು ಇದ್ದೇನಾ? ಕ್ರಿಸ್ತನಿಗಾಗಿ ನಾನು ಒಳಪಟ್ಟು ನನ್ನ ಜೀವಿತವನ್ನು ನಡೆಸ್ತಾ ಇದ್ದೇನಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೌದು, ದೇವರ ಸಮ್ಮುಖದಲ್ಲಿ ಏನು ಬೇಡಿಕೊಂಡ್ರೂ ಆತನು ನಮಗೆ ಕೊಡ್ತಾನೆ. ಆದರೆ
ಆತನ ಚಿತ್ತಾನುಸಾರವಾದುದು, ಆತನಿಗೆ ಮೆಚ್ಚುಗೆ ಆದದ್ದು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ಆತನ ವಾಕ್ಯಗಳು ನಮ್ಮಲ್ಲಿರುವಾಗ, ನಾವು ಆತನಲ್ಲಿರುವಾಗ ನಾವೇನು ಬೇಡಿಕೊಂಡರೂ ನಮಗೆ ದೊರೆಯುವಂಥದ್ದಾಗಿದೆ. ಕರ್ತನೆಯ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ನಿಮ್ಮೆಲ್ಲೊಟ್ಟಿಗೆ ಮಾತನಾಡಿದ್ದಾನೆಂಬುದಾಗಿ ನಾನು ಭಾವಿಸಿ ಪ್ರಾರ್ಥಿಸ್ತೇನೆ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಪರಿಶುದ್ಧಾತ್ಮನೇ, ಒಳ್ಳೆ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರ. ಹೌದು, ನಿನ್ನ ಚಿತ್ತದ ಪ್ರಕಾರವಾಗಿ ದೇವರೇ ಪ್ರಾರ್ಥಿಸಲು ನಮಗೆ ಕಲಿಸಿಕೊಡು. ನಿನ್ನ ಕೃಪೆ, ನಿನ್ನ ಬಲದಿಂದ ನಡೆಸು. ಯಾರೆಲ್ಲ ಈ ಸಮಯದಲ್ಲಿ ದೇವರ ಒಪ್ಪಿಸಿಕೊಡ್ತಾ ಇದ್ದಾರೋ ಅವರ ಜೀವಿತವನ್ನು ಮಾರ್ಪಡಿಸಿ ನಿನ್ನ ಕೃಪೆ ಬಲದಿಂದ ನಡೆಸಬೇಕಾಗಿ. ಹೌದು ದೇವರೇ, ಏನೆಲ್ಲ ದೇವರೇ ನಿನ್ನ ಚಿತ್ತದ ವಿರುದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೋ ಅದನ್ನೆಲ್ಲ ಪರಿಶುದ್ಧಾತ್ಮನಿನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ ಎಂಬುದಾಗಿ ದೇವರವರ ಮನಸ್ಸಿನಲ್ಲಿ ವಾಕ್ಯಗಳು ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.